ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ, ರಾಯರ ಅನುಗ್ರಹ ನಿಮ್ಮ ಮೇಲಿರಲಿ. SK ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ SK ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ಇರಲಿ. ಇವತ್ತು ಒಂದು ಪವಾಡ ಅಥವಾ ಕತೆ ಜೊತೆ ನಿಮ್ಮ ಮುಂದೆ ಬರ್ತಿದ್ದೀನಿ. ಇದು ತಂದೆ, ಮಗಳು ಮತ್ತು ತಾಯಿಯ ನಡುವೆ ಆಗಿರುವಂಥ ಒಂದು ಸಂವಾದ. ಇದು ಏನು ಅಂತಂದರೆ, ಅವ್ರ ತಂದೆಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ಅಂದರೆ ದೊಡ್ಡ ಕಾಯಿಲೆ ಏನೂ ಅಲ್ಲ, ಕೆಮ್ಮು ಮತ್ತು ನೆಗಡಿ ಇರುತ್ತೆ. ಅವರು ಎಂದಿನಂತೆ ಮನೆ ಹತ್ತಿರ ಇರುವ ವೈದ್ಯರ ಬಳಿ ಹೋಗ್ತಾರೆ, ಔಷಧಿ ತಗೋತಾರೆ ಮತ್ತು ಒಂದು ವಾರದ ನಂತರ ಅದೇ ರೋಗ ಲಕ್ಷಣಗಳು ಕಂಡುಬರುತ್ತೆ. ಯಾವುದೇ ಸುಧಾರಣೆಗಳಿರಲ್ಲ, ಪ್ರತಿ ಸಲ ಟ್ಯಾಬ್ಲೆಟ್ ಚೇಂಜ್ ಆಗ್ತಿರುತ್ತೆ. ಹಾಗೆ ಇವರಿಗೆ ಬರ್ತಾ ಬರ್ತಾ ಗಂಟಲಲ್ಲಿ ಊತ ಆಗಲು ಪ್ರಾರಂಭಿಸ್ತದೆ, ಅವರಿಗೇನು ನುಂಗಲಾಗ್ತಿರಲ್ಲ. ಈ ಥರ ಇದ್ದವಾಗ ಆ ವೈದ್ಯರು ಏನು ಮಾಡ್ತಾರೆ, ಬೇರೆ ವೈದ್ಯರನ್ನು ಸಂಪರ್ಕಿಸೋಕ್ಕೆ ಸೂಚನೆ ಕೊಡ್ತಾರೆ. ಆವಾಗ ಅವ್ರ ತಂದೆ ಏನು ಮಾಡ್ತಾರೆ, ಆ ಡಾಕ್ಟ್ರ್ ಹತ್ರ ಹೋದಾಗ ಅಲ್ಟ್ರಾಸೌಂಡ್ ಮಾಡಿ ಲಾಲಾರಸ ಗ್ರಂಥಿಯಲ್ಲಿ ಕಲ್ಲಿರೋದನ್ನು ಆ ಸ್ಕ್ಯಾನಿಂಗ್ ರೂಪಲ್ಲಿ ತಿಳ್ಕೊಳ್ತಾರೆ. ಅದು ಫುಲ್ ಪಸ್ ತುಂಬಿಕೊಂಡು ಫುಲ್ ಎಲ್ಲ ಸೋಂಕಾಗಿರುತ್ತೆ. ಆವಾಗ ಡಾಕ್ಟ್ರ್ ಏನಂತಾರೆ, ಮೊದಲು ಬಾಯಲ್ಲಿರುವ ಎಲ್ಲ ಸೋಂಕನ್ನು ತೊಡೆದು ಹಾಕಲು 1-2 ದಿನ ನಿಮ್ಮ ತಂದೆನ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕಾಗತ್ತೆ ಅಂತ. ಆವಾಗ 5 ದಿನ ಆಗುತ್ತೆ, ಸ್ವಲ್ಪ ಸುಧಾರಿಸ್ಕೊಂಡಂಗೆ ಆಗುತ್ತೆ. ಆಮೇಲೆ ಅವ್ರು ಡಾಕ್ಟ್ರ್ ಏನಂತಾರೆ, ಇಲ್ಲ ಇದಕ್ಕೆ ಆಪ್ರೇಷನ್ ಆಗಲೇಬೇಕು, ಆಪ್ರೇಷನ್ ಮೂಲಕನೇ ಇದನ್ನು ನಾವು ಕಲ್ಲುಗಳನ್ನು ತೆಗಿಬೇಕಾಗತ್ತೆ ಅಂದವಾಗ ಅವ್ರ ತಂದೆ ಏನು ಮಾಡ್ತಾರೆ, ಇದಕ್ಕೆ ಅಪೋಸ್ ಮಾಡ್ತಾರೆ. ಇಲ್ಲ, ನನಗಾಗಲ್ಲ, ನಾನು 83ನೇ ವಯಸ್ಸಿಗೆ ಆಪ್ರೇಷನ್ ಮಾಡಿಸ್ಕೊಳೋದು ಹೌದಾ, ಇಲ್ಲ ನನಗೆ ಬೇಡ ಅಂತ. ಆವಾಗ ಮಗಳು ಹೇಳ್ತಾಳೆ, ನೋಡಪ್ಪ ಮಾಡಿಸ್ಕೊ ಅಂತ. ಅವಾಗ ಇಲ್ಲ ಅಂದವಾಗ ಅವರ ಅಪ್ಪ ಅಮ್ಮ ಏನು ಅಂದರೆ ರಾಯರ ಮಹಾಭಕ್ತರು. ಅವರಿಗೆ ರಾಯರು ಇರೋದೊಂದೇ ಗೊತ್ತು ಬಿಟ್ಟರೆ ಅವರಿಗೆ ಬೇರೆ ಏನೂ ಗೊತ್ತಿರಲ್ಲ. ಅಷ್ಟು ತೀವ್ರವಾಗಿ ರಾಯರನ್ನು ನಂಬಿರ್ತಾರೆ ಅವರು. ಹೀಗೆ ಇರುವಾಗ ಅವರಿಂದನೇ ಅವ್ರ ಮಗಳಿಗೆಲ್ಲ ಏನು ಅಂದರೆ ರಾಯರ ಶ್ಲೋಕ, ಸ್ತೋತ್ರಗಳು ಇವೆಲ್ಲ ಅವರಿಂದನೇ ಅವ್ರು ಕಲ್ತಿರ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಅವ್ರ ತಾಯಿ ಏನು ಮಾಡ್ತಾರೆ ಅಂದರೆ, ನಮ್ಮ ಮನೆಯವರಿಗೆ ಹುಷಾರಾದರೆ ನಾನು ನಿಮ್ಮ ಸನ್ನಿಧಿಗೆ ಬಂದು 3 ದಿನಗಳವರೆಗೂ ಸೇವೆ ಮಾಡ್ತೀನಿ ಅಂದವಾಗ ಮಗಳು ಬೈತಾಳೆ, ಅಲ್ಲಮ್ಮ ನೀನು ಇಷ್ಟಕ್ಕೆಲ್ಲ ರಾಯರ ಹತ್ರ ಯಾಕೆ ಹೋಗ್ತೀಯಾ, ರಾಯರನ್ನ ಯಾಕೆ ಪರೀಕ್ಷೆ ಮಾಡ್ತೀಯಾ, ಇದು ತಪ್ಪಲ್ಲಮ್ಮ, ಒಂದು ಆಪ್ರೇಷನ್ನಿಂದ ಎಲ್ಲ ಆರಾಮಾಗುತ್ತೆ, ಎಲ್ಲ ಸರಳ ಆಗುತ್ತೆ, ನೀನು ಇದನ್ನೆಲ್ಲ ರಾಯರ ಹತ್ರ ಕೇಳ್ಕೊಬೇಡಮ್ಮ ಅಂತಾರೆ. ಆದರೆ ಆ ತಾಯಿಗೆ ಮಾತ್ರ ರಾಯರಲ್ಲಿ ಅಚಲವಾದ ನಂಬಿಕೆ ಇರುತ್ತೆ. ಆವಾಗ ಅವರ ಅಪ್ಪಾಜಿ ಆಸ್ಪತ್ರೆಯಲ್ಲಿ ಇದ್ದಾಗ ಅವ್ರು ಏನು ಮಾಡ್ತಾರೆ, ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಗೆ ಬಂದುಬಿಡ್ತಾರೆ. ಅವ್ರ ತಂದೆ ಏನು ಮಾಡ್ತಾರೆ, ಆಯುರ್ವೇದ ವೈದ್ಯರನ್ನು ಡಾಕ್ಟ್ರನ್ನ ಸಂಪರ್ಕಿಸ್ತಾರೆ. ಆವಾಗ ಅಲ್ಲಿ ಚಿಕಿತ್ಸೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ದಿನದಿಂದ ದಿನಕ್ಕೆ ಅವ್ರ ಆರೋಗ್ಯ ಸುಧಾರಿಸುತ್ತಾ ಬರುತ್ತೆ. ಅವ್ರಿಗೆ ಒಂದು ನೀರು ಕುಡಿಯಲು ಆಗ್ತಿದ್ದವರು ಚೆನ್ನಾಗಿ ತಿಂತಾ ಇದ್ದಾರೆ, ಎಲ್ಲ ಮೊದಲು ಹೆಂಗಿತ್ತು ಆ ಸ್ಥಿತಿಗೆ ಬಂದರು. ಆವಾಗ ಏನಾಗುತ್ತೆ, ಇವರ ಸಹೋದರಿ ಒಬ್ಬರು ಫಾರಿನ್ನಲ್ಲಿರ್ತಾರೆ, ಅವರು ಅದೇ ಟೈಮಿಗೆ ಭಾರತಕ್ಕೆ ಬರ್ತಾರೆ. ಅವರೊಂದಿಗೆ ಇವರೆಲ್ಲ ತಿರುಪತಿ ಪ್ರಯಾಣ ಮಾಡ್ತಾರೆ, ಎಲ್ಲ ಟೆಂಪಲ್ ರನ್ ಎಲ್ಲ ಮಾಡ್ತಿರ್ತಾರೆ. ಆವಾಗ ಏನು ಮಾಡ್ತೀವಿ ಅಂದರೆ, ನಾವು ಎಲ್ಲ ನಮ್ಮಂಥವ್ರು ಏನು ಮಾಡ್ತೀವಿ, ನಾವೆಲ್ಲ ಹರಕೆ ಮಾಡ್ಕೊಂಡಿರ್ತೀವಿ, ಅದು ಸ್ವಲ್ಪ ದಿನದ ನಂತರ ಮರ್ತು ಹೋಗ್ಬಿಡುತ್ತೆ. ಆ ತಾಯಿಗೂ ಕೂಡ ಹಾಗೆ ಆಗ್ಬಿಡುತ್ತೆ. ಆವಾಗ ಅವರು ಎಲ್ಲ ಮುಗಿಸಿದ ಮೇಲೆ ಮಧ್ವನವಮಿ ಹಬ್ಬಕ್ಕೆ ಊರಿಗೆ ಬರ್ತಾರೆ. ಆವಾಗ ತಾಯಿ ಕನಸಿಗೆ ತಾಯಿಗೆ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ. ಅದು ಏನಂದರೆ, ಬೆಳಗ್ಗೆ ಅವ್ರ ಕನಸಲ್ಲಿ 3 ಬಾಳೆಹಣ್ಣುಗಳನ್ನು ಕೊಟ್ಟು, ರಾಯರು ಅಮ್ಮನ ಕನಸಿನಲ್ಲಿ ಬಂದು 3 ಬಾಳೆಹಣ್ಣುಗಳನ್ನು ಕೊಟ್ಟು, ಅಮ್ಮ ಹೇಳು, ಮಾಡುತ್ತೀನಿ ಅಂತ ಹೇಳಿದ್ದೆಲ್ಲ ಮರ್ತೇ ಬಿಟ್ಯಾ ಎಂದು ಕೇಳಿದ್ರಂತೆ. ಸೇವೆ ಮಾಡು, ನೀನು ಮರ್ತಿದ್ದೀಯಾ ಅಂತ ಕೇಳಿದ್ರಂತೆ.
ಅವು ಅಮ್ಮನಿಗೆ ತಟ್ಟನ ಎಚ್ಚರ ಆಗಿಬಿಟ್ಟಿದೆ. ಅಮ್ಮನಿಗೆ ಕನಸು ಏನೆಂದು ಅವರಿಗೆ ಅರ್ಥನೇ ಆಗಿಲ್ಲ, ಅದು ಕನಸು. ಮತ್ತು ಸ್ನಾನ ಮಾಡ್ತಾರೆ, ರಾಯರ ಮಂತ್ರ ಸ್ತೋತ್ರ ಜಪ ಮಾಡ್ತಾರೆ. ರಾಯರ ಸ್ತೋತ್ರ ಪಠಿಸುವಾಗ ರಾಯರು ಬಂದು ತಾನು ಭರವಸೆ ನೀಡಿದ ಸೇವೆಯನ್ನು ಪೂರ್ಣಗೊಳಿಸಲು ಕೇಳಿದಾಗ ಅವರಿಗೆ ಅವಾಗ ಫ್ಲ್ಯಾಶ್ ಆಗುತ್ತೆ, ನಾನು ನಮ್ಮ ಯಜಮಾನ್ರಿಗೆ ಹುಷಾರಾದಾಗ ನಾನು ಬಂದು ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳಿದ್ದೆ ಅಂತ. ಅಂದರೆ ನಾನು ಹೇಳಿದ್ದೆ, ಅಮ್ಮ ನಿನ್ನ ಭಕ್ತಿ ಹೇಗೆ ರಾಯರು ನಿಮ್ಮ ಕನಸಿನಲ್ಲಿ ಬಂದು ಸೇವೆಯನ್ನು ಪೂರ್ಣಗೊಳಿಸಲು ಕೇಳಲು ನೀವು ತುಂಬ ಅದೃಷ್ಟವಂತರು ಅಂತ ಮಗಳು ತಾಯಿಗೆ ಹೇಳ್ತಾರೆ. ಆವಾಗ ಅವರಿಗೆಲ್ಲ ಒಂದು ಡೌಟು, ಈ ವಯಸ್ಸಿಗೆ ನಮ್ಮಮ್ಮ ಸೇವೆ ಮಾಡ್ತಾಳಾ ಅಂತ ಸ್ವಲ್ಪ ಚಿಂತೆನೂ ಆಗಿರುತ್ತೆ. ಆಮೇಲೆ ಅವರು 3 ದಿನ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ರಾಯರಿಗೆ ಕನ್ಯಕಾಭಿಷೇಕ ಮಾಡಿಸ್ತಾರೆ, ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತಾರೆ. ರಾಯರ ಕೃಪೆಗೆ ಅಪ್ಪ ಅಮ್ಮ ಬೆರಗಾಗ್ಬಿಡ್ತಾರೆ. ಅವರದ್ದು ಒಂದೇ ಘಟನೆಯನ್ನು ಮತ್ತೆ ಮತ್ತೆ ಹೇಳಲು ನಿಲ್ಲಿಸೋದು ಸಾಧ್ಯನೇ ಇಲ್ಲ ಹಿರಿಯರು. ಅವರಿಗೆ ಇಷ್ಟ ಆಗಿದ್ದನ್ನು ಪದೇ 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 ಹೇಳ್ತಿರ್ತಾರೆ. ಅದೇ ಥರ ಅವರು ತಂದೆ ತಾಯಿ ಹೇಳ್ತಾನೆ ಇರ್ತಾರೆ. ಆಪ್ರೇಷನ್ ಹೆಂಗೆ ಮಾಡಿಸೋದು ಅನ್ನೋದು ಅವ್ರಿಗೆ ಭಾಳ ಒಂದು ಕಾಡ್ತಿದ್ದಂಥ ಒಂದು ವಿಷಯ ಆಗಿರುತ್ತೆ. ಅವರು ಅದನ್ನು ಆಪ್ರೇಷನ್ ಆಗಲಿಲ್ಲಲ್ಲ, ಅದೇ ಒಂದು ಖುಷಿ. ಅಂದರೆ ನಮ್ಮ ರಾಯರು ಎಷ್ಟು ಕರುಣಾಮಯಿ ಎಂದು ಇದರಲ್ಲೇ ಗೊತ್ತಾಗುತ್ತೆ. ಇದು ನಿಜವಾಗ್ಲೂ ಒಂಥರ ಏನಂದರೆ ರಾಯರ ಪವಾಡಗಳು ಇವೆಲ್ಲ ಅಂದರೆ ಅವ್ರವ್ರ ಜೀವನದಲ್ಲಿ ನಡೆದಂತಹ ಸಣ್ಣ ಪುಟ್ಟ ಪವಾಡಗಳನ್ನೇ. ಅವು ಕೇಳೋರಿಗೆ ಸಣ್ಣ ಪುಟ್ಟ ಪವಾಡನೇ ಆಗಿರ್ಬೋದು, ಆದರೆ ಅದನ್ನು ಅನುಭವಿಸಿದವರಿಗೆ ಗೊತ್ತು ಅದು ಎಂಥ ದೊಡ್ಡ ಪವಾಡ ಅಂತ ಹೇಳ್ಬೋದು, ಅಥವಾ ಅದು ನಮಗೆ ಅವಶ್ಯಕತೆ ಇರುತ್ತೆ ಅನ್ನೋದು. ಹಾಗೆ ರಾಯರ ಮೇಲೆ ನಿಮ್ಮ ಸಂಪೂರ್ಣ ನಂಬಿಕೆ ಇದ್ದರೆ ಮಾತ್ರ ಅವರು ಭಕ್ತರನ್ನು ರಕ್ಷಿಸ್ತಾರೆ. ರಾಯರೇ ಗತಿಯು ನಮಗೆ, ಗುರು ರಾಯರೇ ಗತಿಯು ನಮಗೆ. ಇದನ್ನು ಹೇಳ್ತಾ ಇರಿ. ಯಾವಾಗಲೂ ರಾಯರು ನಮ್ಮ ರಕ್ಷಣೆಗೆ ಇದ್ದೇ ಇರ್ತಾರೆ. ನನ್ನ ಚಾನಲ್ನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.